ರಾಜ್ಯ ಪೊಲೀಸರ ಟೋಪಿಗಳ ಮಾದರಿ ಬದಲಾವಣೆಯ ಪ್ರಸ್ತಾವನೆ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಪ್ರಸ್ತುತ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳು ಧರಿಸ್ತಾ ಇರುವ ಖಾಕಿ ಬಣ್ಣದ ಸ್ಲೌಚ್ ಕ್ಯಾಪ್ಗಳ ಬದಲಾಗಿ ಕಡು ನೀಲಿ ಬಣ್ಣದ ಬೆರೆಟ್ ಕ್ಯಾಪ್ಗಳನ್ನು ಧರಿಸಲು ಪ್ರಸ್ತಾವನೆ ಸಲ್ಲಿಸಿದ್ದು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿವಿಧ ರಾಜ್ಯಗಳ ಪೊಲೀಸ್ ಕ್ಯಾಪ್ಗಳನ್ನು ಪರಿಶೀಲಿಸಿದ್ದಾರೆ. ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ರಾಜ್ಯಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಖಾಕಿ ಕಡು ನೀಲಿ ಬಣ್ಣದ ಇನ್ಸ್ಪೆಕ್ಟರ್ ಮಾದರಿಯ ಪೀಕ್ ಕ್ಯಾಪ್ಗಳನ್ನು ಬಳಸುತ್ತಿದ್ದಾರೆ. ಗೋವಾ, ದೆಹಲಿಯಲ್ಲಿ ಕಡು ನೀಲಿ ಬಣ್ಣದ ಬೆರೆಟ್ ಕ್ಯಾಪ್ಗಳು ಬಳಕೆಯಾಗ್ತಾ ಇವೆ. ಕರ್ನಾಟಕದಲ್ಲಿ ಎಎಸ್ಐಗಳಿಂದ ಮೇಲ್ಪಟ್ಟು ಡಿವೈಎಸ್ಪಿಗಳವರೆಗೂ ಅಧಿಕಾರಿಗಳು ಕಡು ನೀಲಿ ಬಣ್ಣದ ಮುಂಚಾವಣಿ ಇರುವ ಖಾಕಿ ಬಣ್ಣದ ಪೀಕ್ ಇನ್ಸ್ಪೆಕ್ಟರ್ ಕ್ಯಾಪ್, ಕಡು ನೀಲಿ ಬಣ್ಣದ ಬೆರೆಟ್ ಕ್ಯಾಪ್ಗಳನ್ನು ಬಳಕೆ ಮಾಡುತ್ತಿದ್ದಾರೆ. ಅವರಿಗೆ ಖಾಕಿ ಬಣ್ಣದ ಬೆರೆಟ್ ಕ್ಯಾಪ್ಗಳನ್ನು ಧರಿಸಲು ಅವಕಾಶ ನೀಡುವ ಬಗ್ಗೆ ಚರ್ಚೆಗಳಾಗಿವೆ. ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ದಟ್ಟ ಹಸಿರು ಬಣ್ಣದ ಬೆರೆಟ್ ಕ್ಯಾಪ್ಗಳನ್ನು ಧರಿಸಲು ಅವಕಾಶ ನೀಡುವ ಕುರಿತು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಮೊದಲು ವಿಧಾನ ಪರಿಷತ್ನಲ್ಲಿ ಸದಸ್ಯ ಸಿಎನ್ ಮಂಜೇಗೌಡ ಅವರು ಪೊಲೀಸ್ ಕಾನ್ಸ್ಟೇಬಲ್ಗಳ ಟೋಪಿ ಮಾದರಿಯ ಬದಲಾವಣೆ ಬಗ್ಗೆ ಪ್ರಸ್ತಾಪಿಸಿದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಪರಿಶೀಲಿಸಿ ವರದಿ ನೀಡುವಂತೆ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚಿಸಿದರು. ಅದರಂತೆ ಕೆಎಸ್ಆರ್ಪಿಯ ಎಡಿಜಿಪಿ ಉಮೇಶ್ ಕುಮಾರ್ ನೇತೃತ್ವದ ಸಮಿತಿ ರಚನೆಯಾಗಿತ್ತು. ಜನದಟ್ಟಣೆ, ಪ್ರತಿಭಟನೆ, ಬೃಹತ್ ಕಾರ್ಯಕ್ರಮಗಳಂತಹ ಸ್ಥಳಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆಗೆ ಪೊಲೀಸರ ನಿರ್ದಿಷ್ಟ ಗುರುತಿಸುವಿಕೆ ಅಗತ್ಯವಿದೆ. ಹೀಗಾಗಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಖಾಕಿ ಬಣ್ಣದ ಸ್ಲೌಚ್ ಮಾದರಿಯ ಟೋಪಿಯೇ ಸೂಕ್ತ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಟೋಪಿಗಳ ಮಾದರಿ ಬದಲಾವಣೆಯನ್ನ ಕಳೆದ ಜುಲೈನಲ್ಲಿಯೇ ತಿರಸ್ಕರಿಸಿತ್ತು. ಆದರೆ ಪ್ರಸ್ತುತ ಬಳಕೆಯಲ್ಲಿರುವ ಟೋಪಿಗಳು ಲಗೇಜ್ ಮಾದರಿಯಲ್ಲಿ ಹೊರೆಯಾಗ್ತಾ ಇದ್ದು, ದೂರದ ಪ್ರಯಾಣಕ್ಕೆ ಅನಾನುಕೂಲವಾಗಿದೆ. ಹೀಗಾಗಿ ನೂತನ ಪ್ರಸ್ತಾವಿತ ಮಾದರಿಯ ಅಳವಡಿಕೆ ಸೂಕ್ತ ಎಂಬ ಚರ್ಚೆಗಳು ನಡೆದಿವೆ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮಾವೇಶದಲ್ಲಿ ಟೋಪಿಗಳ ಬದಲಾವಣೆಯ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ವಿವಿಧ ರಾಜ್ಯಗಳ ಟೋಪಿಗಳನ್ನು ವೀಕ್ಷಿಸಿದ ಗೃಹ ಸಚಿವರಿಗೆ ಎಡಿಜಿಪಿ ಉಮೇಶ್ ಕುಮಾರ್ ನೂತನ ಪ್ರಸ್ತಾವಿತ ಟೋಪಿಗಳ ಅನುಕೂಲತೆ ಹಾಗೂ ಪ್ರಸ್ತುತ ಬಳಕೆಯಲ್ಲಿರುವ ಟೋಪಿಗಳ ಅನಾನುಕೂಲತೆ ಬಗ್ಗೆ ವಿವರಿಸಿದ್ದಾರೆ. ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ರಾಜ್ಯಗಳಲ್ಲಿನ ಕಾನ್ಸ್ಟೇಬಲ್ಗಳು ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳು ಕಡು ನೀಲಿ ಬಣ್ಣದ ಇನ್ಸ್ಪೆಕ್ಟರ್ ಪೀಕ್ ಕ್ಯಾಪ್ಗಳನ್ನು ಬಳಸುತ್ತಿದ್ದಾರೆ ಅಂತ ಉಮೇಶ್ ಕುಮಾರ್ ವಿವರಿಸಿದ್ರು. ಅಲ್ಲಿ ಅನಾನುಕೂಲತೆಗಳಿದ್ದರೆ ಇಷ್ಟು ದಿನ ಅದನ್ನ ಯಾಕೆ ಮುಂದುವರಿಸ್ತಾ ಇದ್ರು ಅಂತ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ. ಮಧ್ಯಾಹ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೊಲೀಸ್ ಅಧಿಕಾರಿಗಳ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದು, ಟೋಪಿ ಬದಲಾವಣೆ ಬಗ್ಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.